ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಕ್ರೆಡೆನ್ಸ್ IAS ಅಲ್ಲಿ ನಾವು ಹೊಸದಾಗಿ ಒಂದು ಹೊಸ ಪ್ರಯತ್ನವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಈ ಪ್ರಯತ್ನ ಏನಪ್ಪ ಅಂತಂದರೆ ನಿಮಗೆ ಒಂದು ಟಾಪಿಕ್ ಬಗ್ಗೆ ಕಾನ್ಸೆಪ್ಟನ್ನ ಅರ್ಥ ಮಾಡಿಸ್ತೀವಿ. ಆ ಕಾನ್ಸೆಪ್ಟ್ ರಿಲೇಟೆಡ್ PYQsನ ಅದರ ನಂತರ ನಾವು ಡಿಸ್ಕಸ್ ಮಾಡ್ತೀವಿ. ಇದಕ್ಕೆ ಏನಂತ ಹೆಸರಿಟ್ಟಿವಿ ಅಂತ ಏನಂತ ಪ್ರೋಗ್ರಾಮ್ ಹೆಸರು ಅಂದರೆ ಎಕ್ಸಾಮ್ ಎಡ್ಜ್ ಅಂತ. ಈ ಎಕ್ಸಾಮ್ ಎಡ್ಜಲ್ಲಿ ಪ್ರತಿಯೊಂದು ಟಾಪಿಕ್ದು ಕಾನ್ಸೆಪ್ಟನ್ನ ಡೀಟೇಲಾಗಿ ಡಿಸ್ಕಸ್ ಮಾಡಿ ಅದ್ರದ್ದು PYQs ಡಿಸ್ಕಸ್ ಮಾಡ್ತೀವಿ. ಓಕೆ, ಇವತ್ತಿನ ಕಾನ್ಸೆಪ್ಟ್ ಏನದಪ್ಪ ಅಂತಂದರೆ ಇವತ್ತಿನ ಕಾನ್ಸೆಪ್ಟ್ ಏನಂದರೆ ಸೆಕ್ಟರ್ಸ್ ಆಫ್ ಎಕಾನಮಿ, ಆರ್ಥಿಕತೆಯ ವಲಯಗಳು. ಹೌದಾ, ವಿವಿಧ ವಲಯಗಳು ಅಂತ ಇವತ್ತಿಂದು ಕಾನ್ಸೆಪ್ಟ್ ಐತೆ. ಹಾಗಾದರೆ ನೋಡೋಣ ಎಷ್ಟು ವಲಯಗಳದಾವೆ ಎಕನಾಮಿಯಲ್ಲಿ. ನೋಡಿರಿ, ಸೆಕ್ಟರ್ಸ್ ಆಫ್ ಎಕನಾಮಿ ಅಡಿಯಲ್ಲಿ ಎಷ್ಟು ವಲಯಗಳದಾವೆ ಅಂತಂದರೆ ಒಂದೇದು ಏನದಪ್ಪ ಅಂದರೆ ಪ್ರಾಥಮಿಕ ವಲಯ. ಈ ಪ್ರಾಥಮಿಕ ವಲಯ ಏನಂತತೆ ಅಂತಂದರೆ ನೈಸರ್ಗಿಕವಾಗಿ ಯಾವ ಸಂಪನ್ಮೂಲಗಳನ್ನು ನೇರವಾಗಿ ಬಳಸ್ತೀವಿ ನೋಡ್ರಿ, ಅದು ಪ್ರಾಥಮಿಕ ವಲಯದಲ್ಲಿ ಬರ್ತದೆ. ಈಗ ನೋಡ್ರಿ, ಕೃಷಿ ನಾವು ಡೈರೆಕ್ಟಾಗಿ ಭೂಮಿಯನ್ನು ಬಳಸಿ ನಾವು ಉತ್ಪಾದನೆ ಪಡ್ತೀವಿ. ಕೃಷಿ ಏನಂದರೆ ಪ್ರಾಥಮಿಕ ವಲಯದಡಿ ಬರ್ತದೆ. ಮೀನುಗಾರಿಕೆ ಡೈರೆಕ್ಟಾಗಿ ನೈಸರ್ಗಿಕದಿಂದ ತಗೊಂಡು ಊಟ ಮಾಡ್ತೀವಿ. ಹೌದಾ, ಅದು ಮೀನುಗಾರಿಕೆ. ನೆಕ್ಸ್ಟ್ ಗಣಿಗಾರಿಕೆನೂ ಐತೆ. ಗಣಿಗಾರಿಕೆ ಏನಂದರೆ ನೈಸರ್ಗಿಕ ಸಂಪನ್ಮೂಲಗಳನ್ನ ನೈಸರ್ಗಿಕವಾಗಿ ತಗೊಂಡು ನಾವು ಬಳಸ್ತೀವಿ. ಗಣಿಗಾರಿಕೆನೂ ಇದರ ಅಡಿಯಲ್ಲಿ ಬರ್ತದೆ. ಹೌದಾ, ಸೊ ನೈಸರ್ಗಿಕ ಸಂಪನ್ಮೂಲಗಳ ನೇರವಾದ ಬಳಕೆಗೆ ಯಾವ್ದು ಬರ್ತದೆ? ಪ್ರಾಥಮಿಕ ವಲಯ. ಎರಡನೇದು ಯಾವುದಪ್ಪ ಅಂದರೆ ದ್ವಿತೀಯ ವಲಯ. ಈ ದ್ವಿತೀಯ ವಲಯದಲ್ಲಿ ಏನೇನು ಬರ್ತದೆ ಅಂದರೆ ಪ್ರಮುಖವಾಗಿ ಕೈಗಾರಿಕೆಗಳು ಬರ್ತವೆ. ಹೌದಾ, ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಉತ್ಪಾದನೆ ಮಾಡುವಂಥ ವಲಯ ಯಾವುದಪ್ಪ ಅಂತಂದರೆ ದ್ವಿತೀಯ ವಲಯ ಅಥವಾ ಕೈಗಾರಿಕೆಯಲ್ಲಿ. ಇಲ್ಲಿ ಏನು ಬರುತ್ತೆ? ವಿದ್ಯುತ್ತೂ ಬರುತ್ತೆ. ವಿದ್ಯುತ್ ಅಥವಾ ಇತರ ವಲಯಗಳು ಬರ್ತವೆ. ಅಲ್ಲಿ ಯಾವುದು ಇರ್ಬೋದು ಅಂದರೆ ಕೈಗಾರಿಕೆ ಅಥವಾ ವಿದ್ಯುತ್. ಮೂರನೇದು ಏನಪ್ಪ ಅಂತಂದರೆ ಈ ಪ್ರಾಥಮಿಕ ಮತ್ತು ದ್ವಿತೀಯ ವಲಯಕ್ಕೆ ಇವ್ರೇನು ಮಾಡ್ತಾರೆ ಅಂತಂದರೆ ಸೇವೆಯನ್ನು ಒದಗಿಸ್ತಾರೆ. ಇದಕ್ಕೆ ಏನನ್ಬೋದು? ತೃತೀಯ ವಲಯ ಅಥವಾ ಸೇವಾ ವಲಯ. ತೃತೀಯ ವಲಯ ಮತ್ತು ಸೇವಾ ವಲಯ. ಇಲ್ಲಿ ಏನು ಬರ್ಬೋದು ಅಂತಂದರೆ ಯಾವುದು ಪ್ರಾಥಮಿಕ ಮತ್ತು ದ್ವಿತೀಯ ವಲಯಕ್ಕೆ ಸೇವೆ ಒದಗಿಸ್ತದೆ ನೋಡ್ರಿ. ಎಕ್ಸಾಂಪಲ್ ಬ್ಯಾಂಕಿಂಗ್ ಆಗಿರ್ಬೋದು, ಓಕೆ, IT ಸೇವೆಗಳಾಗಿರ್ಬೋದು, ಹಣಕಾಸು ಸೇವೆಗಳಾಗಿರ್ಬೋದು, ಪ್ರವಾಸೋದ್ಯಮ ಆಗಿರ್ಬೋದು. ಹೌದಾ, ಪ್ರವಾಸೋದ್ಯಮ ಆಗಿರ್ಬೋದು. ಸೊ ಇವೆಲ್ಲವೂ ಏನು ಬರುತ್ತೆ ಅಂತಂದರೆ ತೃತೀಯ ವಲಯದಲ್ಲೂ ಬರುತ್ತೆ. ಹಾಗಾದರೆ ನೆಕ್ಸ್ಟ್ನೇದು ಯಾವುದು ವಲಯಪ್ಪ ಅಂದರೆ ಚತುರ್ಥ ವಲಯ. ಈ ಚತುರ್ಥ ವಲಯ ಏನು ಹೇಳ್ತೈತೆ ಅಂತಂದರೆ R&D, ಸಂಶೋಧನೆ ಮತ್ತು ಅಭಿವೃದ್ಧಿ ಏನು ಇರ್ತದೆ ನೋಡ್ರಿ. ಸಂಶೋಧನೆ ಮತ್ತು ಐಟಿಯಲ್ಲಿ ಯಾವುದೇ ವಲಯದಲ್ಲಿ, ವೈದ್ಯಕೀಯ ವಲಯ ಇರ್ಬೋದು, ಕೈಗಾರಿಕಾ ವಲಯದಿರ್ಬೋದು, IT ಯಲ್ಲಿ R&D ಇರ್ಬೋದು, ಅದು ಕೊಯ್ನರಿ ಸೆಕ್ಟರ್ಸಲ್ಲಿ ಬರ್ತದೆ. ಆಮೇಲೆ ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಸ್ ಇರ್ತಾರೆ ನೋಡ್ರಿ, ಅವರು ಕೊಯ್ನರಿ ಸೆಕ್ಟರ್ಸಲ್ಲಿ ಬರ್ತಾರೆ. ವೈದ್ಯಕೀಯದಲ್ಲಿ ಯಾವುದಾದ್ರೂ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡ್ತಾಯಿದ್ರೆ ಅದನ್ನು ಕೊಯ್ನರಿ ಸೆಕ್ಟರಲ್ಲಿ ಅಥವಾ ಚತುರ್ಥ ವಲಯದಲ್ಲಿ ಬರ್ತದೆ. ಫೋಕಸ್ಡ್ ಆನ್ R&D ಯಾವುದೇ ವಲಯ ಇರ್ಬೋದು. ಸೊ ನೆಕ್ಸ್ಟ್ನೇದು ಯಾವುದಪ್ಪ ಅಂದರೆ ಪಂಚಮ ವಲಯ. ಈ ಪಂಚಮ ವಲಯ ಏನು ಹೇಳ್ತತೆ ಅಂತಂದರೆ ಯಾವುದು ಪಾಲಿಸಿ ಮೇಕಿಂಗ್ ಅಥವಾ ನೀತಿ ನಿರೂಪಣೆಯಲ್ಲಿ ಇರ್ತದೆ. ಹೈಯೆಸ್ಟ್ ಆರ್ಡರಲ್ಲಿರುವಂಥ ಅಥವಾ ಮೇಲ್ಮಟ್ಟದ ಅಧಿಕಾರಿಯನ್ನು ಇದರಲ್ಲಿ ಯಾವುದು IAS ಆಫೀಸರ್ಸ್ ಸೀನಿಯರ್ ಲೆವೆಲ್ IAS ಆಫೀಸರ್ಸ್ ಇರ್ಬೋದು, ಅಥವಾ ಪ್ರೈವೇಟ್ ಕಂಪ್ನಿಯಲ್ಲಿ CEOs ಇರ್ಬೋದು, ಅಥವಾ ದೊಡ್ಡ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಎಮಿರೇಟ್ಸ್ ಅಂತ ಮಾಡ್ತಾರೆ. ಪ್ರೊಫೆಸರ್ ಎಮಿರೇಟ್ಸ್ ಅಂತ ಇವ್ರು ಏನಂತಂದರೆ ರಿಟೈರ್ಡ್ ಯೂನಿವರ್ಸಿಟಿ ಪ್ರೊಫೆಸರ್ಸ್ ಇರ್ತಾರೆ. ಅದು ಅವರಿಗೆ ಪ್ರೊಫೆಸರ್ ಎಮಿರೇಟ್ಸ್ ಅಂತ, ಅವರು ಪಂಚಮ ವಲಯದಲ್ಲಿ ಬರ್ತಾರೆ. ಈಗ ನೋಡ್ರಿ, ಯಾರಾದರೂ ಫೇಮಸ್, ಈಗ ಅಮರ್ತ್ಯ ಸೇನ್ ಅವರು ಅದಾರೆ, ಅಲ್ಲಿ US ಅಲ್ಲಿ MITಯಲ್ಲಿ ಪ್ರೊಫೆಸರ್ ಎಮಿರೇಟ್ಸ್ ಅದಾರ. ಅವರು ಪಂಚಮ ವಲಯದಲ್ಲಿ ಬರ್ತಾರೆ. ಈ ರೀತಿ ರಿಟೈರ್ಡ್ ಆಗಿರೋ ಪ್ರೊಫೆಸರನ್ನು ಪ್ರೊಫೆಸರ್ ಎಮಿರೇಟ್ಸ್ ಅಂತ ನೇಮಕ, ಅವರು ಪಂಚಮ ವಲಯದಲ್ಲಿ ಬರ್ತಾರೆ. ಸೊ ಆರ್ಥಿಕತೆ ಎಷ್ಟು ವಲಯಗಳದಾವ ಅಂದರೆ 5 ವಲಯಗಳದಾವೆ. ಪ್ರತಿಯೊಂದು ಡಿಫ್ರೆಂಟ್ ವಲಯಗಳನ್ನು ಸೂಚಿಸುತ್ತದೆ. ಹೌದಾ, ನೆಕ್ಸ್ಟ್ ಹಾಗಾದರೆ ಕೆಲವೊಂದು ದೇಶಗಳನ್ನು ನಾವು ಅಭಿವೃದ್ಧಿ ಹೊಂದಿಲ್ಲದ ಮತ್ತು ಅಭಿವೃದ್ಧಿ ಹೊಂದಿದ ದೇಶಗಳನ್ನು ಹಾಗೆ ಕರಿತೀವಿ. ನೋಡಿರಿ, ಯಾವ ದೇಶದಲ್ಲಿ ಯಾವ ವಲಯ ಪ್ರಾಮುಖ್ಯತೆ ಪಡೆದಿರೋದಂತ ನೋಡೋಣಂತ. ಅಭಿವೃದ್ಧಿ ಹೊಂದಿರದ ದೇಶಗಳಲ್ಲಿ ಅಥವಾ ಅಭಿವೃದ್ಧಿಯಲ್ಲಿ ಹಿಂದುಳಿದ ದೇಶಗಳಲ್ಲಿ ಏನದ ಅಂತಂದರೆ ಪ್ರಾಥಮಿಕ ವಲಯ ಏನೈತೆ ಅಲ್ಲಿ ಪ್ರಾಮುಖ್ಯತೆ ಇರ್ತದೆ. ಎಕ್ಸಾಂಪಲ್ ಆಫ್ರಿಕಾ ದೇಶಗಳು. ಹೌದಾ, ಆಫ್ರಿಕಾ ದೇಶಗಳು ಇಂದು ಅಭಿವೃದ್ಧಿ ಹೊಂದಿಲ್ಲ. ಹೌದಾ, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಏನಿರುತ್ತೆ ಅಂತಂದರೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಯಾವುದಪ್ಪ? ನಮ್ಮ ಭಾರತನೇ ಐತಾ. ಈ ರಾಷ್ಟ್ರದಲ್ಲಿ ಏನಿರುತ್ತೆ ಅಂತಂದರೆ ಪ್ರೈಮರಿ ಸೆಕ್ಟರ್ನಿಂದ ಅಥವಾ ಪ್ರಾಥಮಿಕ ವಲಯದಿಂದ ದ್ವಿತೀಯ ವಲಯಕ್ಕೆ ಏನಾಗ್ತೈತೆ
ಹಾಗೂ ತೃತೀಯ ವಲಯಕ್ಕೆ ಬದಲಾವಣೆ ಅಥವಾ ವರ್ಗಾವಣೆಯನ್ನು ಆಗ್ತಿರುತ್ತೆ. ಅಲ್ಲೇನಿರ್ತೈತೆ ಡೆವಲಪಿಂಗ್ ಕಂಟ್ರೀಸ್, ಇಲ್ಲಿ ಟ್ರಾನ್ಸಿಷನ್ ಆಗ್ತಿರ್ತೈತೆ, ಇಲ್ಲಿ ರೂಪಾಂತರ ಹೊಂದಿರ್ತೀವಿ. ಪ್ರಾಥಮಿಕ ವಲಯದಿಂದ ದ್ವಿತೀಯ ವಲಯಕ್ಕೆ ಇರ್ಬೋದು, ತೃತೀಯ ವಲಯಕ್ಕೆ ಇರ್ಬೋದು, ಚತುರ್ಥ ವಲಯಕ್ಕೆ ಇರ್ಬೋದು ಮತ್ತು ಪಂಚಮ ವಲಯದಲ್ಲಿ ರೂಪಾಂತರ ಆಗ್ತಿರ್ತೈತೆ ಅಥವಾ ಬದಲಾವಣೆ ಆಗ್ತಿರ್ತದೆ ಸತತವಾಗಿ. ಅಲ್ಲೇನಪ್ಪ ಅಂದರೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ. ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಏನಿರುತ್ತೆ ಅಂತಂದರೆ ಅಲ್ಲಿ ಏನು ಮಾಡ್ತಾರೆ ಪ್ರಮುಖವಾಗಿ ಅಂತಂದರೆ ಅಲ್ಲಿ ಸೇವಾ ವಲಯದ ಪ್ರಾಮುಖ್ಯತೆ ಇರ್ತತೆ, ಹೌದಾ, ಮತ್ತು ಕೈಗಾರಿಕೆ ಪ್ರಾಮುಖ್ಯತೆ ಇರ್ತತೆ. ಸೆಕೆಂಡ್ ಏನಿರುತ್ತೆ ಅಂದರೆ ಅಡ್ವಾನ್ಸ್ಡ್ AI ಇರ್ಬೋದು ಅಥವಾ ML ಇರ್ಬೋದು, ಮೆಷಿನ್ ಲರ್ನಿಂಗ್ ಅಥವಾ ರೋಬೋಟ್, ಹೌದಾ, ಈ ವಿಷಯಗಳ ಬಗ್ಗೆ ಅತ್ಯಂತ ಹೆಚ್ಚಿನ ಸಂಶೋಧನೆ ನಡೀತದೆ. ಎಕ್ಸಾಂಪಲ್ ಯಾವುದಪ್ಪ ಅಂದರೆ USA ಆಗ್ತೇನಾ, ಜಪಾನ್, ಇಸ್ರೇಲ್ನಾಗಿರ್ಬೋದು. ಈ ರೀತಿ ಹಿಂದುಳಿದ ಅಭಿವೃದ್ಧಿ ಹೊಂದುತ್ತಿರುವ ಮತ್ತು ಹೊಂದಿದ ರಾಷ್ಟ್ರಗಳಲ್ಲಿ ಆ ವಲಯಗಳು ಏನು ಸೂಚಿಸ್ತದೆ ಅಂತಂದರೆ ಬದಲಾವಣೆಯ ಸಂಕೇತವನ್ನು ಸೂಚಿಸುತ್ತದೆ ಅಥವಾ ಅಲ್ಲಿರುವ ವ್ಯವಸ್ಥೆಯನ್ನು ಸೂಚಿಸುತ್ತವೆ. ಹಾಗಾದರೆ ಈ ಕಾನ್ಸೆಪ್ಟ್ ಮೇಲೆ ಇಲ್ಲಿವರೆಗೆ ಯಾವ ರೀತಿ ಪ್ರಶ್ನೆ ಬಂದದಂತ ನೋಡೋಣ ಅಂತ. ಒಂದನೇದು KS 2008ರಲ್ಲಿ ಕೇಳಿರೋದು. KS 2008ರಲ್ಲಿ ಏನದಪ್ಪ ಅಂದರೆ ಆರ್ಥಿಕ ಅಭಿವೃದ್ಧಿಯೊಂದಿಗೆ ದೇಶೀಯ ಉತ್ಪನ್ನದಲ್ಲಿ ಸೇವಾ ಕ್ಷೇತ್ರದ ಪಾಲು ಅಂತ ಕೇಳ್ಯಾರೆ. ನೋಡಿರಿ 1992 ಮತ್ತು 93 ದಶಕದಲ್ಲಿ ಅಥವಾ ವರ್ಷದಲ್ಲಿ ಏನು ಮಾಡಿದರು ಅಂತಂದರೆ ನಾವು LPG ರಿಫಾರ್ಮ್ಸ್ ಮಾಡಿದರು, ಹೌದಾ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್ ಆರ್ಥಿಕತೆಯನ್ನು ಮುಕ್ತವಾಗಿ ತೆರೆದಿಟ್ಟು ಪ್ರಪಂಚಕ್ಕೆ ಮುಕ್ತಗೊಳಿಸಿದ್ರು. ಇದರಿಂದ ಏನಾಯಿತು ಅಂತಂದರೆ ಸೇವಾ ವಲಯ ಏನಾಯಿತು ಹೆಚ್ಚಿನ ಪ್ರಾಮುಖ್ಯತೆ ಪಡೆದುಕೊಳ್ತು. ಅಲ್ಲಿಂದ ಏನಾಯಿತು ಸತತವಾಗಿ ಸೇವಾ ವಲಯವು GDPಗೆ ಕೊಡುಗೆಯನ್ನು ನಿರಂತರವಾಗಿ ಹೆಚ್ಚಳ ಆಗ್ತದೆ. ಇವಾಗ ಸ್ವಲ್ಪ ಸ್ಟಾಗ್ನೆಂಟ್ ಆಗೈತೆ, ಬಟ್ ನಿರಂತರವಾಗಿ ಹೆಚ್ಚಳ ಆಗ್ತಾಯಿದೆ. ಸೊ ಇಲ್ಲೇನಾಗುತ್ತೆ ಅಂತಂದರೆ ಹೆಚ್ಚಾಗ್ತಿದೆನಾ, ಕಡಿಮೆ ಆಗುತ್ತಿದೆನಾ, ಏರಿಳಿತವಾಗುತ್ತಿದೆನಾ ಅಥವಾ ಸ್ಥಿರವಾಗಿಲ್ಲ. LPG ರಿಫಾರ್ಮ್ಸ್ ನಂತರ ಇದ್ರದ್ದು ನಿರಂತರವಾಗಿ ಹೆಚ್ಚಾಗ್ತಿದೆ. ಇವಾಗ ಸ್ವಲ್ಪ ಸ್ಟಾಗ್ನೆಂಟ್ ಆಗೈತೆ. ಸೊ ಕಡಿಮೆ ಆಗುತ್ತಿಲ್ಲ, ಏರಿಳಿತವಾಗುತ್ತಿಲ್ಲ ಮತ್ತು ಸ್ಥಿರವಾಗಿದೆ. ಮೂರನ್ನು ಆನ್ಸರ್ ತಪ್ಪಾಗುತ್ತೆ. ಸರಿಯಾದ ಉತ್ತರ ಏನಪ್ಪ ಅಂದರೆ ಹೆಚ್ಚಾಗುತ್ತದೆ. ಯಾವುದರಲ್ಲಿ? ಸೇವಾ ವಲಯದಲ್ಲಿ ಅಥವಾ ತೃತೀಯ ವಲಯದಲ್ಲಿ. ಮುಂದಿನ ಪ್ರಶ್ನೆ ನೋಡ್ರಿ, ಸದ್ಯದಲ್ಲಿ ಭಾರತದ ಆರ್ಥಿಕತೆಯಲ್ಲಿ ಕೃಷಿ ವಲಯದ ಪಾಲು ಎಷ್ಟು ಅಂತ ಯಾವುದ್ರಲ್ಲಿ ಕೇಳಿರೋದು ಅಂದರೆ ಗ್ರೂಪ್ C 2018ರಲ್ಲಿ. ನೋಡಿರಿ 2018ರಲ್ಲಿ ನಡೆದದ್ದು ನೋಡಬೇಕಾದ್ರೆ ಎಷ್ಟಿತ್ತು ಕೃಷಿ ವಲಯದ ಪಾಲು ಅಂತಂದರೆ ಸಾಮಾನ್ಯವಾಗಿ ಇದು ನೋಡಿದರೆ ಗೊತ್ತಾಗುತ್ತೆ. 53 ಅಂತಿಲ್ಲ, 25 ಅಂತಿಲ್ಲ, 17 ಅಥವಾ 33 ಅಂದರೆ 17. ಅವಾಗ 2018ರಲ್ಲಿ ಎಷ್ಟಿತ್ತು? 17% ಇತ್ತು. ಇವಾಗ 2023 ಮತ್ತು 24 ವರ್ಷದಲ್ಲಿ ಎಷ್ಟದ ಅಂತಂದರೆ 18.3% ಆಯಿತು. ಯಾವುದು? ಕೃಷಿಯ ಪಾಲು, ಕೃಷಿಯ GDP ಪಾಲು, ಹೌದಾ, GDP ಪರ್ಸೆಂಟ್ ಎಷ್ಟದಪ್ಪ ಅಂದರೆ 18.38. ಅವಾಗ ಎಷ್ಟಿತ್ತು ಅಂದರೆ 17.17 ಅಷ್ಟೇ ಇತ್ತು, ಹೌದಾ, ಇಲ್ಲಿ ಕೃಷಿ ವಲಯದ ಪಾಲು. ಮುಂದಿನ ಪ್ರಶ್ನೆ ನೋಡಿರಿ, ಏನದಪ್ಪ ಅಂದರೆ UPSC ಇಂಜಿನಿಯರಿಂಗ್ ಸರ್ವಿಸಸಲ್ಲಿ ಕೇಳಿರೋದು. ಓಕೆನಾ, ಇಂಜಿನಿಯರಿಂಗ್ ಏನದಪ್ಪ ಅಂದರೆ ಕನ್ಸಿಡರ್ ದ ಫಾಲೋವಿಂಗ್ ಎಕನಾಮಿಕ್ ಆ್ಯಕ್ಟಿವಿಟೀಸ್. ಒಂದೇದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಫೈನಾನ್ಷಿಯಲ್ ಸರ್ವಿಸಸ್, ಮೈನಿಂಗ್ ಆ್ಯಂಡ್ ಕ್ವಾರಿಂಗ್, ಹೌದಾ. ವಿಚ್ ಆಫ್ ದಿ ಅಬೋವ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಫಾಲ್ ಅಂಡರ್ ದಿ ಟರ್ಷರಿ ಸೆಕ್ಟರ್, ತೃತೀಯ ವಲಯದ ಅಡಿಯಲ್ಲಿ. ನೋಡಿ, ತೃತೀಯ ವಲಯದ ಅಡಿಯಲ್ಲಿ ಈ ಕೆಳಗಿನ ಆರ್ಥಿಕ ಚಟುವಟಿಕೆಗಳನ್ನು ಪರಿಗಣಿಸಿ ಸಾರ್ವಜನಿಕ ಆಡಳಿತ, ಹಣಕಾಸು ಸೇವೆಗಳು, ಗಣಿಗಾರಿಕೆ ಮತ್ತು ಕಲ್ಲು ಗಣಿಗಾರಿಕೆ ಮೇಲಿನ ಯಾವ ಆರ್ಥಿಕ ಚಟುವಟಿಕೆಗಳು ತೃತೀಯ ವಲಯದ ಅಡಿಯಲ್ಲಿ ಬರುತ್ತವೆ? ನೋಡಿರಿ, ಸಾರ್ವಜನಿಕ ಆಡಳಿತ ಅಂದರೆ ಸೇವೆನಾ? ಓಕೆನಾ, ಸಾರ್ವಜನಿಕ ಆಡಳಿತ ಅಂದರೆ ಸೇವೆ ಅಂದರೆ ಮೂರನೇ ವಲಯ. ನೋಡಿರಿ, ಎರಡನೇದು ಹಣಕಾಸು ಸೇವೆಗಳು, ಸೇವೆ ಅಂತ ಹೇಳ್ತೈತಾ, ಇದನ್ನು ಮೂರನೇ ಸೇವಾ ವಲಯನ. ಅವ್ರೇನು ಆಯಿತಾ, ಗಣಿಗಾರಿಕೆ ಮತ್ತು ಕಲ್ಲು ಗಣಿಗಾರಿಕೆ ಇದನ್ನು ಏನು ಮಾಡ್ತಾ ಇದ್ದೀವಿ? ನೈಸರ್ಗಿಕ ಸಂಪನ್ಮೂಲಗಳನ್ನು ನೇರವಾಗಿ ಬಳಸ್ಕೊತಾ ಇದ್ದೀವಿ. ಸೊ ಹಾಗದೇನಾಗುತ್ತೆ, ಇದು ಒಂದನೇ ವಲಯ ಅಥವಾ ಪ್ರಾಥಮಿಕ ವಲಯ ಅಥವಾ ಪ್ರೈಮರಿ ಸೆಕ್ಟರ್ ಆಗುತ್ತೆ. ಇದು ಮೂರನೇದಲ್ವಾ? ಮೂರನೇದೇನಲ್ಲ, ಮೈನಿಂಗ್ ಆ್ಯಂಡ್ ಕ್ವಾರಿಂಗ್ ಫಾಲ್ಸ್ ಅಂಡರ್ ದಿ ಪ್ರೈಮರಿ ಸೆಕ್ಟರ್, ದೀಸ್ ಟು ಫಾಲ್ಸ್ ಅಂಡರ್ ದಿ ಟರ್ಸರಿ ಸೆಕ್ಟರ್. ಸೊ ಆನ್ಸರ್ ನೋಡೋದಾದರೆ ಮೂರನೇದು ಎಲ್ಲೆಲ್ಲ ಐತೆ ಅದೆಲ್ಲನೂ ತಪ್ಪಾಗುತ್ತಾ? ಇದನ್ನು ಹೋಯ್ತು. ಹಾಗಾದರೆ 1 and 2 ಮಾತ್ರ ಸರಿಯಾದ ಉತ್ತರ. ಟರ್ಸರಿ ಸೆಕ್ಟರಲ್ಲಿ ಯಾವ ಬರುತ್ತೆ ಅಂದರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಫೈನಾನ್ಷಿಯಲ್ ಸರ್ವಿಸಸ್, ಹೌದಾ. ನೆಕ್ಸ್ಟ್ ನೋಡಿ, ಇದು ಎಲ್ಲಿ ಕೇಳ್ಯಾರ ಅಂತಂದರೆ CSE 2022 UPSC ಪ್ರಿಲಿಮ್ಸಲ್ಲಿ ಕೇಳಿರೋದು. ವಿಚ್ ಆಫ್ ದಿ ಫಾಲೋವಿಂಗ್ ಆ್ಯಕ್ಟಿವಿಟೀಸ್ ಕಾನ್ಸ್ಟಿಟ್ಯೂಟ್ ರಿಯಲ್ ಸೆಕ್ಟರ್ ಇನ್ ದಿ ಎಕಾನಮಿ? ರಿಯಲ್ ಸೆಕ್ಟರ್ ಅಂತ. ಹಾಗಾದರೆ ಈ ರಿಯಲ್ ಸೆಕ್ಟರ್ ಅಂದ್ರೇನು? ರಿಯಲ್ ಸೆಕ್ಟರ್ ಅಂದರೆ ಏನಪ್ಪ ಅಂದರೆ ಯಾವುದು ಜಿ ಡಿ ಪಿಯಲ್ಲಿ ಅಥವಾ ಅಭಿವೃದ್ಧಿಯಲ್ಲಿ ಅಥವಾ ವಲಯಾಧಾರಿತವಾಗಿ ಹೆಚ್ಚಿನ ಕೊಡುಗೆಯನ್ನು ನೀಡ್ತದೆ ನೋಡ್ರಿ, ಅದಕ್ಕೆ ರಿಯಲ್ ಸೆಕ್ಟರ್ಸ್ ಅಂತ ಹೇಳ್ತಾರೆ. ಇನ್ನೊಂದಿರುತ್ತೆ ಫೈನಾನ್ಷಿಯಲ್ ಸೆಕ್ಟರ್ ಅಂತ, ಇನ್ನೊಂದು ಫೈನಾನ್ಷಿಯಲ್
ಫೈನಾನ್ಷಿಯಲ್ ಸೆಕ್ಟರ್ ಅಂತ. ಈ ಫೈನಾನ್ಷಿಯಲ್ ಸೆಕ್ಟರ್ ಏನಾಗುತ್ತೆ ಅಂತಂದರೆ ಮನಿ ಲೆಂಡಿಂಗ್ ಇರ್ತತೆ, ಹಣದ ವಹಿವಾಟು ಇರುತ್ತೆ, ಅಥವಾ ಸಾಲ ಇರುತ್ತೆ, ಲೋನ್ಸ್ ಇರುತ್ತೆ, ಅಥವಾ ಇನ್ವೆಸ್ಟ್ಮೆಂಟ್ ಇರುತ್ತೆ, ಇನ್ವೆಸ್ಟ್ಮೆಂಟ್ ಹೂಡಿಕೆ ಇರುತ್ತೆ. ಇದನ್ನೇನಂತಾರೆ ಅಂದರೆ ಫೈನಾನ್ಷಿಯಲ್ ಸೆಕ್ಟರ್ ಅಂತ. ಇಲ್ಲಿ ಏನಾಗುತ್ತೆ, ಹಣದ ಅರಿವು ಆಗ್ತಿರುತ್ತೆ. ಓಕೆನಾ, ಅದು ಫೈನಾನ್ಸ್. ರಿಯಲ್ ಸೆಕ್ಟರ್ಸ್ ಅಂದರೆ ಯಾವುದು ವಲಯಗಳು ಕೊಡುಗೆ ನೀಡ್ತವೆ GDPಗೆ. ಇಲ್ಲಿ ನೋಡಿರಿ, ಫಾರ್ಮರ್ಸ್ ಹಾರ್ವೆಸ್ಟಿಂಗ್ ದೇರ್ ಕ್ರಾಪ್ಸ್, ಹೌದಾ, ಅದು ಕೊಡುಗೆ ನೀಡುತ್ತೆ. ಟೆಕ್ಸ್ಟೈಲ್ಸ್ ಮಿಲ್ಸ್ ಕನ್ವರ್ಟಿಂಗ್ ರಾ ಕಾಟನ್ ಇಂಟು ಫ್ಯಾಬ್ರಿಕ್, ಅದನ್ನು ರಿಯಲ್ ಸೆಕ್ಟರ್ ಆಗುತ್ತೆ, ಯಾಕಂದರೆ ಅದು ಕೊಡುಗೆ ನೀಡ್ತಾ ಇದೆ. ಈ ಕಮರ್ಷಿಯಲ್ ಬ್ಯಾಂಕ್ ಲೆಂಡಿಂಗ್ ಮನಿ ಟು ಟ್ರೇಡಿಂಗ್ ಕಂಪನಿ, ಹೌದಾ, ಇಲ್ಲೇನು ಮಾಡ್ತೀವಿ, ಇರುವಂಥ ಹಣನ ಕೊಡ್ತಾರೆ, ಲೆಂಡ್ ಮಾಡ್ತಾ ಇದೆ ಅಥವಾ ಸಾಲವಾಗಿ ನೀಡ್ತಾ ಇದೆ. ಅಲ್ಲೇನಾಗ್ತದೆ, ಅದು ಇಟ್ಸ್ ಎ ಫೈನಾನ್ಷಿಯಲ್ ಸೆಕ್ಟರ್. ದಿಸ್ ಇಸ್ ಎನ್ ಎ ಫೈನಾನ್ಷಿಯಲ್ ಸೆಕ್ಟರ್. ಓಕೆ, ನೆಕ್ಸ್ಟ್, ಎ ಕಾರ್ಪೊರೇಟ್ ಬಾಡಿ ಇಶ್ಯೂಯಿಂಗ್ ರುಪಿ ಡಿನಾಮಿನೇಟರ್ ಬಾಂಡ್ಸ್ ಓವರ್ಸೀಸ್, ಮಸಾಲಾ ಬಾಂಡ್ಸ್ ಅಥವಾ ಏನಂತೀವಿ, ಇದೇನು ಮಾಡ್ತೇವೆ, ಹೊರದೇಶದಲ್ಲಿ ಬಾಂಡ್ಸನ್ನು ಕೊಡ್ತಾರೆ, ರುಪಿ ಡಿನಾಮಿನೇಟೆಡ್ ಬಾಂಡ್ಸನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ ಇವೆರಡು ಅಲ್ವಾ, 3 ಮತ್ತು 4 ಅಲ್ವಾ, ನೋಡಿ 3 ಎಲ್ಲೈತಲ್ಲಿ ತೆಗೆದುಬಿಟ್ರೆ ಇದು ಅಲ್ಲ ಆನ್ಸರ್, ಇದು ಅಲ್ಲ ಆನ್ಸರ್, ಮತ್ತು ಇದು ಅಲ್ಲ. ಸೊ ಸರಿಯಾದ ಉತ್ತರ ಏನಪ್ಪ ಅಂದರೆ 1 and 2 ಮಾತ್ರ ಏನು ಮಾಡ್ತತೆ ಅಂದರೆ ದೀಸ್ ಆರ್ ದಿ ರಿಯಲ್ ಸೆಕ್ಟರ್ಸ್. ಇವೆರಡು ರಿಯಲ್ ಸೆಕ್ಟರ್ಸ್. ಓಕೆನಾ, ಇವೆರಡು ರಿಯಲ್ ಸೆಕ್ಟರ್ಸ್. ಓಕೆ, ಇದು CSC 2022 ಅಲ್ಲಿ ಕೇಳಿ. ರಿಯಲ್ ಸೆಕ್ಟರ್ಸ್ ಯಾವಂದರೆ ರೈತರು ತಮ್ಮ ಬೆಳೆಗಳನ್ನು ಕೊಯ್ಲು ಮಾಡುತ್ತಿದ್ದಾರೆ, ಕೊಯ್ಲು ಮಾಡುವುದು, ಕಚ್ಚಾ ಹತ್ತಿಯನ್ನು ಬಟ್ಟೆಯಾಗಿ ಪರಿವರ್ತಿಸುವುದು. ನೆಕ್ಸ್ಟ್ ಒನ್ ನೋಡ್ರಿ, ವಿಚ್ ಆಫ್ ದಿ ಫಾಲೋವಿಂಗ್ ಸೆಕ್ಟರ್ಸ್ ಹ್ಯಾವ್ ಬೀನ್ ಐಡೆಂಟಿಫೈಡ್ ಆಸ್ ಇನ್ ಕ್ರಿಟಿಕಲ್ ಸೆಕ್ಟರ್ಸ್ ಬೈ ದಿ ನ್ಯಾಷನಲ್ ಕ್ರಿಟಿಕಲ್ ಇನ್ಫಾರ್ಮೇಷನ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊಟೆಕ್ಷನ್ ಸೆಂಟರ್. ಕ್ರಿಟಿಕಲ್ ಸೆಕ್ಟರ್ಸ್ ಅಂದರೆ ಏನಪ್ಪ ಅಂತಂದರೆ, ಈ ಕ್ರಿಟಿಕಲ್ ಸೆಕ್ಟರ್ಸ್ ಏನು ಮಾಡ್ತವೆ ಅಂತಂದರೆ ದೇಶದ ಭದ್ರತೆಗೆ ಯಾವುದೇ ಧಕ್ಕೆ ಬರಬಾರ್ದು, ಮತ್ತು ಮಾಹಿತಿಯಲ್ಲಿ ಯಾವುದೇ ರೀತಿಯ ಲೋಪದೇಶಗಳಾಗಿ ಬೇರೆಯವರಿಗೆ, ವೈರ ರಾಷ್ಟ್ರಕ್ಕಿರ್ಬೋದು ಅಥವಾ ಕಳ್ಳಕಾಕರಿಗಿರ್ಬೋದು, ಆನ್ಲೈನ್ ಸೈಬರ್ ಸೆಕ್ಯೂರಿಟಿ ಅವರಿಗೆ ದೊರೆಯದಂತೆ ಮಾಡುವಂಥ ಸೆಕ್ಟರ್ಸ್ಗೆ ಏನಂತಾರೆ, ಕ್ರಿಟಿಕಲ್ ಸೆಕ್ಟರ್ಸ್ ಅಂತ. ಇದರಲ್ಲಿ ಪ್ರಮುಖವಾಗಿ ಯಾವ್ಯಾವ ಬರುತ್ತವೆ ಕ್ರಿಟಿಕಲ್ ಸೆಕ್ಟರ್ಸಲ್ಲಿ ಅಂತಂದರೆ, ಕ್ರಿಟಿಕಲ್ ಸೆಕ್ಟರ್ಸಲ್ಲಿ ಓಕೆ, ಒಂದನೇದೇನು ಬರುತ್ತೆ ಅಂತಂದರೆ ಬ್ಯಾಂಕಿಂಗ್ ಬರುತ್ತದೆ, ಬ್ಯಾಂಕಿಂಗ್. ಓಕೆ, ಇನ್ನೊಂದು ಇನ್ಶೂರೆನ್ಸ್, ಇನ್ನೊಂದು ಡಿಫೆನ್ಸ್, ರಕ್ಷಣೆ. ಓಕೆನಾ, ನೆಕ್ಸ್ಟ್ ಯಾವ್ದು ಬರ್ತದೆ ಅಂತಂದರೆ ಟ್ರಾನ್ಸ್ಪೋರ್ಟ್ ಬರ್ತದೆ, ಟೆಲಿಕಾಮ್ ಬರ್ತದೆ. ಓಕೆ, ಗೌರ್ಮೆಂಟ್ ಸರ್ವಿಸಸ್ ಬರ್ತದೆ, ಬರ್ತದೆ. ನೆಕ್ಸ್ಟ್ ಪವರ್ ಬರ್ತದೆ, ಪವರ್ ಆ್ಯಂಡ್ ಎನರ್ಜಿ. ಇನ್ನೊಂದು ಸೈಬರ್ ಸೆಕ್ಯೂರಿಟಿ ಬರ್ತದೆ. ಇವೆಲ್ಲವೂ ಏನು ಮಾಡ್ತಾವೆ ಅಂದರೆ ಕ್ರಿಟಿಕಲ್ ಸೆಕ್ಟರ್ಸ್ ಅಡಿಯಲ್ಲಿ ಬರ್ತವೆ. ಇದರಿಂದ ಏನಾದರೂ ಒಂದು ಧಕ್ಕೆ ಆದ್ರೂ ಅತ್ಯಂತ ಹೆಚ್ಚು ಹಾನಿಯನ್ನು ಉಂಟು ಮಾಡುವ ಸಾಧ್ಯತೆ ಇರುತ್ತೆ. ದೇಶದ ಭದ್ರತೆಗಾಗಿರ್ಬೋದು, ದೇಶದ ರಕ್ಷಣೆ ಆಗಿರ್ಬೋದು, ಅಥವಾ ದೇಶದ ಮಾಹಿತಿ ದುರ್ಬಳಕೆ ಆಗೋ ಸಾಧ್ಯತೆ. ಅದಕ್ಕೇನಂತಾರೆ ಕ್ರಿಟಿಕಲ್ ಸೆಕ್ಟರ್ಸ್ ಅಂತಾರೆ. ದ ನ್ಯಾಷನಲ್ ಕ್ರಿಟಿಕಲ್ ಇನ್ಫಾರ್ಮೇಷನ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊಟೆಕ್ಷನ್ ಅವ್ರು ಏನು ಮಾಡ್ರೆ, ಕೆಲವು ಇವುಗಳನ್ನು ಏನು ಮಾಡ್ರೆ ಕ್ರಿಟಿಕಲ್ ಸೆಕ್ಟರ್ಸ್ ಅಂತ ಮಾಡ್ರೆ. ಸೊ ಈ ಲಿಸ್ಟ್ ನೋಡೋದಾದರೆ ಪವರ್ ಆ್ಯಂಡ್ ಎನರ್ಜಿ ಆಯಿತಾ ಕ್ರಿಟಿಕಲ್ ಸೆಕ್ಟರಲ್ಲಿ, ಇಂಡಸ್ಟ್ರಿ ಇಲ್ಲ. ಯಾಕಿಲ್ಲ ಅಂದರೆ ಅದೇನು ಅಂತ ಪರಿ ಲೋಕಲೈಸ್ಡ್ ಇರ್ತದೆ, ಅದು ನ್ಯಾಷನಲೈಸ್ಡ್ ಎಫೆಕ್ಟ್ ಕಡಿಮೆ ಮಾಡ್ತದೆ. ನೆಕ್ಸ್ಟು ಬ್ಯಾಂಕಿಂಗ್ ಆ್ಯಂಡ್ ಸರ್ವಿಸಸ್ ಆಯಿತಾ. ಓಕೆ, ಇರಿಗೇಷನ್ ಎಲ್ಲ ಇದನ್ನು ಲೋಕಲೈಸ್ಡ್ ಇರ್ತದೆ, ಯಾವುದೇ ರೀತಿಯ ಇಡೀ ರಾಷ್ಟ್ರಾದ್ಯಂತ ಯಾವುದೇ ರೀತಿಯ ಪರಿಣಾಮ ಬೀರೋ ಸಾಧ್ಯತೆ ಕಡಿಮೆ ಇರ್ತದೆ. ಎಜುಕೇಷನ್ ಅಂತ ಮಾಹಿತಿ ಅಂತಿರಲ್ಲ, ಗೌಪ್ಯವಾಗಿ ಕಾಪಾಡುವಂಥದ್ದು. ಸೊ ಏನಾಗುತ್ತೆ ಅಂದರೆ ಇಲ್ಲಿ 1 and 3 ಮಾತ್ರ ಸರಿಯಾದ ಉತ್ತರ. 1 and 3 ಮಾತ್ರ ಸರಿಯಾದ. ಯಾವುದಪ್ಪ ಅಂದರೆ ವಿದ್ಯುತ್ ಮತ್ತು ಇಂಧನ ಮತ್ತು ಬ್ಯಾಂಕಿಂಗ್ ಮತ್ತು ಹಣಕಾಸು ಸೇವೆಗಳು ಇನ್ಶೂರೆನ್ಸ್ ಆಗಿರ್ಬೋದು, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸರ್ವಿಸಸ್ ಆಗಿರ್ಬೋದು. ಓಕೆನಾ, ಇಲ್ಲಿ ಕ್ರಿಟಿಕಲ್ ಸೆಕ್ಟರ್ಸ್ ಅಂದರೆ ಬ್ಯಾಂಕಿಂಗ್, ಇನ್ಶೂರೆನ್ಸ್, ಡಿಫೆನ್ಸ್ ಮತ್ತು ಇತರನ್ನ ಒಳಗೊಂಡಿದೆ. ಮುಂದಿನ ಪ್ರಶ್ನೆ ನೋಡೋದಾದರೆ ಇದು CSC 2024 ಕೇಳಿರೋದು. CSC 2024 ಕೇಳಿರೋದು, ಹೌದಾ? ನೋಡ್ರಿ, ಮ್ಯಾಚ್ ದ ಫಾಲೋಯಿಂಗ್ ಅಂತ ಯಾವುದು ಕರೆಕ್ಟ್ ಅದ ಅಂತ ಕೇಳಿರೋದು. ವಿತ್ ರೆಫರೆನ್ಸ್ ಟು ದಿ ಸೆಕ್ಟರ್ಸ್ ಆಫ್ ಇಂಡಿಯನ್ ಎಕನಾಮಿ ವಿಚ್ ಆಫ್ ದಿ ಫಾಲೋಯಿಂಗ್ ಪೇರ್ಸ್. ಓಕೆನಾ, ಸ್ಟೋರೇಜ್ ಆಫ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಸೆಕೆಂಡರಿ, ಡೈರಿ ಫಾರ್ಮ್ ಪ್ರೈಮರಿ, ಮಿನರಲ್ ಎಕ್ಸ್ಪ್ಲೋರೇಷನ್ ಟರ್ಸರಿ, ವೀವಿಂಗ್ ಕ್ಲಾತ್ ಸೆಕೆಂಡರಿ. ಇಲ್ಲಿ ನೋಡ್ರಿ, ನೀವು ಅಗ್ರಿಕಲ್ಚರನ್ನು ನೋಡಿದ ತಕ್ಷಣವೇ ಪ್ರೈಮರಿ ಅನ್ಕೋಬಾರ್ದು. ಅಗ್ರಿಕಲ್ಚರ್ ಅಂದ ತಕ್ಷಣವೇ ಪ್ರೈಮರಿ ಅನ್ಕೋಬಾರ್ದು. ಅಲ್ಲಿ ಏನದ ಅಂತಂದರೆ ಸ್ಟೋರೇಜ್ ಅಂತದ, ಹೌದಾ? ಸ್ಟೋರೇಜ್ ಅಂದರೆ ನಾವು ಸೇವೆಯನ್ನು ನೀಡ್ತಾ ಇದ್ದೀವಿ. ಯಾವುದ್ರ ಮೂಲಕ? ಉಗ್ರಾಣ ವ್ಯವಸ್ಥೆಯ ಮೂಲಕ ರೈತರು ಅಥವಾ ಯಾವುದೇ ಪ್ರೈವೇಟ್ ಆರ್ಗನೈಸೇಷನ್ ಅವ್ರು ನೀಡುವಂಥ ಧಾನ್ಯಗಳನ್ನು ಶೇಖರಣೆ ಮಾಡಿ ಅಥವಾ ಫ್ರೀಸ್ ಮಾಡಿರ್ತೀವಿ. ಅದೇನಾಗುತ್ತೆ ಅಂದರೆ ಸ್ಟೋರೇಜು ಸೇವೆ ಆಗ್ತತೆ. ಅದು ಪ್ರಾಥಮಿಕ ವಲಯದಲ್ಲಿ ಬರಲ್ಲ. ಯಾಕೆ ಬರಲ್ಲ ಅಂತಂದರೆ ಅಲ್ಲಿಂದ ನಾವು ನೈಸರ್ಗಿಕ ಉತ್ಪಾದನೆಯನ್ನು ನಾವು ಮಾಡ್ತಾ ಇಲ್ಲ. ಸೊ ಅದೇನಾಗುತ್ತೆ ಅಂದರೆ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಸ್ಟೋರೇಜ್ ಏನೈತಲ್ಲ ಅದು ಸೇವೆಯಲ್ಲಿ ಬರ್ತತೆ, ಪ್ರಾಥಮಿಕ ವಲಯದಲ್ಲಿ ಅಥವಾ ದ್ವಿತೀಯ ವಲಯದಲ್ಲಿ ಬರೋದಿಲ್ಲ. ಓಕೆನಾ, ದ್ವಿತೀಯ ವಲಯದಲ್ಲಿ. ಹಾಗಾದರೆ ಏನಾಯಿತು? ಇದು ತಪ್ಪಾಯ್ತಾ?
ಸ್ಟೋರೇಜ್ ಅಥವಾ ಸೇವೆಯನ್ನು ನೀಡ್ತಾ ಇದ್ದೀವಿ, ಅದು ಸೇವಾ ವಲಯದಲ್ಲಿ ಬರ್ತದೆ. ಪ್ರಾಥಮಿಕನೂ ಬರಲ್ಲ. ಓಕೆ, ಒಂದನೇ ತಪ್ಪಾಯ್ತಾ? ಡೈರಿ ಫಾರ್ಮ್ ಪ್ರೈಮರಿ. ಡೈರಿ ಫಾರ್ಮನ್ನು ಡೈರೆಕ್ಟಾಗಿ ನಾವು ನೈಸರ್ಗಿಕವಾಗಿ ಆಕಳು ಮತ್ತು ದನಕರುಗಳಿಂದ ಪಡಿತಾ ಇದ್ದೀವಿ. ಸೊ ಅದೇನು ಡೈರಿ ಫಾರ್ಮ್ ಆಗುತ್ತೆ? ಒಂದನೇದು. ಎರಡನೇದು ಏನಾಗುತ್ತೆ? ಸರಿ ಆಗುತ್ತೆ. ಡೈರಿ ಫಾರ್ಮ್ ಇಸ್ ಎ ಪ್ರೈಮರಿ ಸೆಕ್ಟರ್. ಥರ್ಡ್ ಒನ್ ಮಿನರಲ್ ಎಕ್ಸ್ಪ್ಲೋರೇಷನ್. ನೋಡಿರಿ, ಮಿನರಲ್ ಅಂತ ನಾವು ಮೈನಿಂಗ್ ಅಂತ ಹೇಳಿವಿ. ಅವಾಗೆ ಮೈನಿಂಗ್ ಏನು ಬರುತ್ತೆ ಅಂತಂದರೆ ಪ್ರಾಥಮಿಕ ವಲಯ ಅಂತ ಹೇಳಿ. ಆದರೆ ಇಲ್ಲಿ ಏನೈತೆ? ಎಕ್ಸ್ಪ್ಲೋರೇಷನ್ ಐತೆ. ಎಕ್ಸ್ಪ್ಲೋರೇಷನ್ ಬೇರೆ, ಮೈನಿಂಗ್ ಬೇರೆ. ಎಕ್ಸ್ಪ್ಲೋರೇಷನ್ ಏನಾಗುತ್ತೆ ಅಂತಂದರೆ ಇದು R&D ಆಗ್ತದೆ. ಏನಾಗುತ್ತೆ? ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಗುತ್ತೆ. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಈ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂದರೆ ಏನು ಬರುತ್ತೆ? ಮೂರನೇದು. ಹೌದಾ? ಟರ್ಸರಿ. ಅದು ಮೂರನೇದು ಬರ್ತದೆ. ಇಲ್ಲಿ ಮಿನರಲ್ ಎಕ್ಸ್ಪ್ಲೋರೇಷನ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡ್ತಾರೆ. ಅದೇನಾಗುತ್ತೆ? ಟರ್ಸರಿ ಬರ್ತದೆ. ಹೌದಾ? ವೀವಿಂಗ್ ಕ್ಲಾತ್. ನೋಡಿರಿ, ವೀವಿಂಗ್ ಕ್ಲಾತ್ ಅಂದರೆ ಅಲ್ಲೇನಾಗ್ತದೆ? ಟೆಕ್ಸ್ಟೈಲ್ ಅಥವಾ ಹತ್ತಿಯನ್ನು ಬಟ್ಟೆಯಾಗಿ ಪರಿವರ್ತನೆ ಮಾಡ್ತಾರೆ. ಅದು ಕೈಗಾರಿಕೆನ. ಅದೇನಾಗುತ್ತೆ? ಸೆಕೆಂಡರಿ ಆಗುತ್ತೆ. ಸೆಕೆಂಡರಿ ಸೆಕ್ಟರ್ ಆಗುತ್ತೆ. ಸೊ ಇದೂ ಕರೆಕ್ಟ್ ಐತೆ, ಇದೂ ಕರೆಕ್ಟ್ ಐತೆ, ಮತ್ತು ಇದು ಮೂರು ಕರೆಕ್ಟ್ ಅದಾವ. ಸೊ ಏನಾಗುತ್ತೆ? ಓನ್ಲಿ 3 pairs ಆರ್ ಕರೆಕ್ಟ್. ವಿಚ್ ಆಫ್ ಹೌ ಮೆನಿ ಪೇರ್ಸ್ ಆರ್ ಗಿವನ್ ಅಬೌವ್ ಕರೆಕ್ಟ್ ಅಂತ ಕೇಳಿದ್ರೆ ಓನ್ಲಿ 3 pairs ಆರ್ ಕರೆಕ್ಟ್. ಇದು ಯಾಕಲ್ಲ ಅಂತಂದರೆ ಸ್ಟೋರೇಜ್ ಅಂದರೆ ಸೇವೆ, ಅದು ಮೂರನೇ ವಲಯದಲ್ಲಿ ಬರ್ತದೆ, ಪ್ರಾಥಮಿಕ ಮತ್ತು ದ್ವಿತೀಯ ವಲಯದಲ್ಲಿ ಬರೋದಿಲ್ಲ. ಹಾಗಾಗಿ ಇದು ಒಂದನೇದು ತಪ್ಪಾಗುತ್ತೆ. 3 ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್. ಈ ಸ್ಟ್ಯಾಂಡಪ್ ಎಂಟರ್ಪ್ರೈಸ್ ಕ್ಯಾನ್ ಬಿ ಎಸ್ಟಾಬ್ಲಿಷ್ಡ್ ಇನ್. ನೋಡಿ, ಯಾವಾಗ ಕೇಳ್ಯಾರ ಅಂದರೆ EPFO 2017 ಹೌದಾ? ಈ ಸ್ಟ್ಯಾಂಡಪ್ ಎಂಟರ್ಪ್ರೈಸ್ ಕ್ಯಾನ್ ಬಿ ಎಸ್ಟಾಬ್ಲಿಷ್ಡ್ ಇನ್ ಫಾರ್ಮಿಂಗ್ ಸೆಕ್ಟರ್, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಸರ್ವಿಸ್ ಸೆಕ್ಟರ್ ಆ್ಯಂಡ್ ಟ್ರೇಡಿಂಗ್ ಸೆಕ್ಟರ್. ನೋಡಿರಿ, ಮೋದಿಯವರು ಏನು ಮಾಡಿದರು ಅಂತಂದರೆ 2016ರಲ್ಲಿ SC ST ಮತ್ತು ವುಮೆನ್ಗೆ ಓಕೆ ಹೊಸದಾಗಿ ಎಂಟ್ರಪ್ರಿನರ್ ಆಗೋಕ್ಕೆ ಅವರಿಗೆ ಒಂದು ಸಾಲ ಸೌಲಭ್ಯವನ್ನು ನೀಡ್ತಾಯಿದ್ರು. ಏನು ನೀಡ್ತಾಯಿದ್ರು? ಸಾಲ ಸೌಲಭ್ಯ. ಯಾವುದು ಅಂತಂದರೆ ಹೊಸ ಉದ್ಯಮ ಸ್ಥಾಪನೆಗೆ. ಯಾವುದು? ಗ್ರೀನ್ ಫೀಲ್ಡ್ ಅಂತ ಹೇಳ್ಬೋದು. ಗ್ರೀನ್ ಫೀಲ್ಡ್ ಉದ್ಯಮಿಗೆ ಅದ್ರ ರಿಲೇಟೆಡ್ ಈ ಕ್ವಶನನ್ನು ಕೇಳಿದ್ರೆ ಇದರಲ್ಲಿ 2016ರಲ್ಲಿ ಸ್ಟ್ಯಾಂಡಪ್ ಇಂಡಿಯಾ ಸ್ಕೀಮ್ ಅಂತೇಳಿ ಮಾಡಿದರು. ಹೌದಾ? ಇಲ್ಲಿ ನೋಡಿರಿ, ಇದು ಏನು ಮಾಡ್ತೈತೆ ಅಂತಂದರೆ ಅವರಲ್ಲಿ ಎಂಟ್ರಪ್ರಿನರ್ಶಿಪ್ ಬೆಳೆಸೋಕ್ಕೆ ಅವಕಾಶ ಕೊಡ್ತೈತೆ. ಎಂಟ್ರಪ್ರಿನರ್ಶಿಪ್ ಕೃಷಿ ವಲಯದಲ್ಲಿ ಸಾಧ್ಯನಾ? ಇಲ್ಲ. ಓಕೆನಾ? ಆಗ್ತಾ ಇದೆ ಇವಾಗ, ಅವಾಗಿರಲಿಲ್ಲ. ಸೊ ಇದೇನಾಯಿತು? ಆದ್ಯತೆಯನ್ನು ಕೃಷಿ ವಲಯಕ್ಕೆ ಅವರು ನೀಡಿರಲಿಲ್ಲ. ಯಾವುದಲ್ಲಿ? ಈ ಪ್ರೋಗ್ರಾಮ್ ಅಡಿಯಲ್ಲಿ, ಸ್ಟ್ಯಾಂಡಪ್ ಇಂಡಿಯಾ ಪ್ರೋಗ್ರಾಮ್ ಅಡಿಯಲ್ಲಿ ಕೃಷಿ ವಲಯಕ್ಕೆ ನೀಡಿದ, ಬೇರೆ ಉತ್ಪಾದನೆ ವಲಯಕ್ಕೆ ನೀಡಿದ್ರು, ಸೇವಾ ವಲಯಕ್ಕೆ ನೀಡಿದ್ರು, ಮತ್ತು ವ್ಯಾಪಾರ ವಲಯಕ್ಕೆ ನೀಡಿದ್ರು. ಕೃಷಿ ವಲಯದಲ್ಲಿ ನೀಡಿರಲಿಲ್ಲ. ಹಾಗಾದರೆ ಒಂದನ್ನು ತೆಕ್ಕೊಂತ ಹೋದರೆ ನಾವು ನಮ್ಗೆ ಬರೋ ಆನ್ಸರ್ ಏನಂದರೆ 2, 3, 4. ಈ ಸ್ಕೀಮಲ್ಲಿ ಏನು ಮಾಡಿದ್ರು ಅಂದರೆ ಉತ್ಪಾದನೆ ವಲಯ, ಓಕೆನಾ, ಮತ್ತು ಸೇವಾ ವಲಯ ಮತ್ತು ವ್ಯಾಪಾರ ವಲಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದರು. ಯಾವುದರಲ್ಲಿ? ಸ್ಟ್ಯಾಂಡಪ್ ಇಂಡಿಯಾ ಸ್ಕೀಮಲ್ಲಿ. ಓಕೆ, ಇದು ಏನು ಸರಿಯಾದ ಉತ್ತರ ಅಂದರೆ 2, 3, 4. ಓಕೆ, ನಾವು ಕ್ರೆಡೆನ್ಸ್ IAS ವತಿಯಿಂದ ಒಂದು ಹೊಸ ಪ್ರಯತ್ನವನ್ನು ಪ್ರಾರಂಭಿಸಿದ್ದೀವಿ. ಏನಪ್ಪ ಅಂದ್ರೆ ಅದು ಎಕ್ಸಾಮ್ ಎಡ್ಜ್ ಅಂತ. ಇದರಲ್ಲಿ ಏನು ಮಾಡ್ತಿದ್ರು ಅಂದರೆ ಯಾವುದಾದ್ರೂ ಸಬ್ಜೆಕ್ಟಲ್ಲಿ ಒಂದು ಕಾನ್ಸೆಪ್ಟನ್ನು ತೊಗೊಂಡು ಆ ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡಿ POQಸನ್ನು ಅದ್ರ ಮೇಲೆ ಬಂದಿರೋ ಯಾವುದೇ ಇರ್ಬೋದು, PSI ಇರ್ಬೋದು, ಓಕೆ, KAS ಇರ್ಬೋದು, ಓಕೆ, CDS ಇರ್ಬೋದು, CAPF ಇರ್ಬೋದು, ಓಕೆ, UPSC ಇರ್ಬೋದು, UPSC ಪ್ರಿಲಿಮ್ಸ್ ಇರ್ಬೋದು, ಯಾವುದೇ ಆ ಎಕ್ಸಾಮ್ ಕಾನ್ಸೆಪ್ಟ್ ರಿಲೇಟೆಡ್ ಯಾವುದೇ POQs ಬಂದರೂ ನಾವು ಇದರಲ್ಲಿ ಡಿಸ್ಕಸ್ ಮಾಡ್ತೀವಿ. ನಿಮಗೆ ಯಾವುದಾದ್ರೂ ಟಾಪಿಕ್ ಅಥವಾ ಕಾನ್ಸೆಪ್ಟ್ ಬಗ್ಗೆ ಬೇಕಾದರೂ ನೀವು ಕಮೆಂಟ್ ಮಾಡಿದರೆ ನಾವು ಆ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಮತ್ತು ಅದ್ರ ರಿಲೇಟೆಡ್ ಯಾವುದಾದ್ರೂ ಕ್ವಶನ್ಸ್ ಬಂದರೂ ಅದನ್ನು ಇನ್ ಡೀಟೇಲ್ ಆಗಿ ಚರ್ಚೆ ಮಾಡಲಾಗ್ತದೆ. ಓಕೆ, ಥ್ಯಾಂಕ್ ಯು.